ಗುರುಜಿ, ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಈ ರಾಶಿಯವರಿಗೆ ಈ ಯುಗಾದಿಯ ಹೊಸ ಸಂವತ್ಸರ ಯಾವ ರೀತಿ ಇರುತ್ತೆ? ವೃಷಭ ರಾಶಿಯವರಿಗೆ ಎಕ್ಸಲೆಂಟ್ ಆಗಿರುತ್ತೆ, ಏನು ಅನುಮಾನ ಇಲ್ಲ. ಹಿಂದೇನೂ ಸಹ ಹೇಳಿದ್ವಿ ನಾವು. ಯಾಕಂದರೆ 11ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ ಮೊದಲನೇದಾಗಿ ಭಾಗ್ಯಾಧಿಪತಿ ಕರ್ಮಾಧಿಪತಿ ಎರಡೂ ಆಗಿ ಶನೈಶ್ಚರ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ. ಉಪಚಯ ಸ್ಥಾನಗಳು 3, 6, 11 ಅಂತ ಹೇಳ್ತೀವಿ. ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳು ಇದ್ದಾಗ ಇನ್ನೂ ಶುಭ ಫಲಿತಾಂಶಗಳನ್ನೇ ಕೊಡ್ತಾರೆ. ಶನಿ, ರಾಹು, ಕುಜ, ಕೇತು, ರವಿ ಇವರುಗಳು ಬಂದಾಗ ಇನ್ನೂ ಒಳ್ಳೆಯದಾಗುತ್ತೆ. ಸೊ ವೃಷಭ ರಾಶಿಯವರಿಗೆ ಶನೈಶ್ಚರ ತುಂಬ ಪೂರಕವಾಗಿದ್ದಾನೆ. ಗುರು 2ನೇ ಮನೆಯಲ್ಲಿದ್ದಾಗ ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಬೆಲೆ, ಒಂದು ಗೌರವ ಎಲ್ಲವೂ ಸಹ ಸಿಗುತ್ತೆ. ಅದೇ ರೀತಿ ಧನಾಕರ್ಷಣೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಕೂತ ಕಡೆನೇ ಹಲವಾರು ರೀತಿಯಲ್ಲಿ ದುಡ್ಡನ್ನು ನಿಮ್ಮ ಕಡೆಗೆ ಸೆಳ್ಕೊಳ್ತಕ್ಕಂಥ ಒಂದು ಗುಣವನ್ನು, ಒಂದು ಅಯಸ್ಕಾಂತ ಶಕ್ತಿಯನ್ನು ನೀವು ಈ ಸಮಯದಲ್ಲಿ ಬೆಳೆಸ್ಕೊಳ್ತೀರಾ. 3ನೇ ಮನೆಗೆ ಗುರು ಬಂದಾಗ ಪರಾಕ್ರಮ ಸ್ಥಾನದಲ್ಲಿ ಗುರು ಉಚ್ಚನಾಗಿರತಕ್ಕಂಥದ್ದು. ಗುರು ನಿಮಗೆ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿ ಎರಡೂ ಸಹ ಆಗಿರೋದ್ರಿಂದ ಈ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಎನರ್ಜಿ ಅನ್ನೋದು, ಜೋಶ್ ಅನ್ನೋದು, ಅಗ್ರೆಸಿವ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿವರೆಗೂ ನಿಮ್ಮಲ್ಲಿ ಕಾಣದೇ ಇರತಕ್ಕಂಥ ಮತ್ತೊಂದು ಆಯಾಮ, ಮತ್ತೊಂದು ಕೋಣ ನಿಮ್ಮ ಪರ್ಸನಾಲಿಟಿನಲ್ಲಿ ಡಿಸ್ಕವರ್ ಆಗ್ತಾ ಹೋಗುತ್ತೆ. ಅದ್ಭುತವಾಗಿದೆ. 4ನೇ ಮೇಲಿರತಕ್ಕಂಥ ಕೇತು ಮಾತ್ರ ಮಾನಸಿಕ ಚಿಂತೆ, ಕೊರಗುವಿಕೆ ಮತ್ತು ಆಗಿರೋದು ಆಗದೇ ಇರತಕ್ಕಂಥದ್ದು ಎಲ್ಲದರ ಬಗ್ಗೆ ಸುಮ್ಮನೆ ಆಲೋಚನೆ ಮಾಡ್ತಾ ಇರತಕ್ಕಂಥ ಒಂದು ಮನಸ್ಥಿತಿ, ಇದನ್ನು ಜಾಸ್ತಿ ಮಾಡ್ತಾ ಹೋಗ್ತಾನೆ. ಎಲ್ಲ ಇದ್ದರೂ ಸಹ ಚಿಂತೆ ನಿಮ್ಮನ್ನು ಬಿಡೋದಿಲ್ಲ. ಇದಕ್ಕೆ ನಿವಾರಣೆಗೋಸ್ಕರವಾಗಿ ನೀವು ಮಹಾಗಣಪತಿ ಆರಾಧನೆಯನ್ನು ಮಾಡಬೇಕಾಗತ್ತೆ. ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಿ ಮನೆಯಲ್ಲಿ ಮಹಾಗಣಪತಿ ಹೋಮವನ್ನು ಮಾಡಿಸ್ಕೊಳ್ಳಿ. ಗಣಪತಿಗೆ ಅಭಿಷೇಕವನ್ನು ಮಾಡಿಸಿ ಶುಭವಾಗುತ್ತೆ. ಇದರ ಜೊತೆಯಲ್ಲಿ 10ನೇ ಮೇಲಿರತಕ್ಕಂಥ ರಾಹು ವಿಪರೀತವಾದ ಅಲೆದಾಟಗಳನ್ನು, ಓಡಾಟವನ್ನು ಜಾಸ್ತಿ ಮಾಡಿಸ್ತಾನೆ. ವೃತ್ತಿಯಲ್ಲಿ ನಿಮಗೆ ಎಂದಿಗಿಂತ ಹೆಚ್ಚಿನ ಒಂದು ಪರಿಶ್ರಮ ಹಾಕಬೇಕಾಗಿರ್ತಕ್ಕಂಥ ಸಂದರ್ಭ ಇರುತ್ತೆ. ಕೆಲವರಿಗೆ ಈ ಸಮಯದಲ್ಲಿ ಏನಂತಂದರೆ ಒಂದಷ್ಟು ಅಪವಾದಗಳು ಸಹ ಬರುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ 10ನೇ ಮೇಲೆ ರಾಹು ಇರೋದ್ರಿಂದ ನೀವು ಎಷ್ಟೇ ಕೆಲಸ ಮಾಡಿದ್ರು ನಿಮ್ಮಲ್ಲಿ ತಪ್ಪನ್ನು ಹುಡುಕ್ತಕ್ಕಂಥ ವ್ಯಕ್ತಿಗಳು ಒಂದಷ್ಟು ಜನ ಇರ್ತಾರೆ. ಇದನ್ನು ಎದುರಿಸೋದಕ್ಕೆ ಮಾನಸಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅಪರಾಜಿತ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಬಗಳಾಮುಖಿ ದೇವಿ ಆರಾಧನೆಯನ್ನು ಮಾಡಿ. ಪ್ರತ್ಯಂಗಿರಾ ದೇವಿಯ ಒಂದು ಹೋಮವನ್ನು ಮಾಡಿಕೊಳ್ಳಿ. ಶುಭವಾಗುತ್ತೆ ನಿಮಗೆ.